ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಒಂದೊಂದು ವರಸೆ ಎತ್ತಾ ಇದ್ದಾನೆ, ಜಾರಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನ ಹೇಗೆ ಅಂತ, ಅದಕ್ಕೆಲ್ಲ ಹೂ ಹೂ ಅಂತ ಇದಾರಲ್ಲ ಅಧಿಕಾರಿಗಳು. ಏನ್ ನಡೀತಾ ಇದೆ ಈ ಹೊತ್ತಿಗೆ ದಿನೇಶ್? ಹೌದು ರಂಜಿತ್ ಶಿರಿಯಾರ್, ಇವತ್ತು ಏನು ಹೊಸ ಪಾಯಿಂಟ್ ನಲ್ಲಿ ಏನು ಉತ್ಖನನ ನಡೆಸುವುದು ಅನ್ನುವಂತ ತೀರ್ಮಾನಕ್ಕೆ ಸದ್ಯ SIT ಬಂದಿದೆ. ಅಂದ್ರೆ 13ನೇ ಪಾಯಿಂಟ್ ಏನಿದೆ ಅದನ್ನ GPR ತಂತ್ರಜ್ಞಾನ ಬಳಸಿ ಉತ್ಖನನ ನಡೆಸುವುದು ಅನ್ನುವಂತ ತೀರ್ಮಾನಕ್ಕೋಸ್ಕರವಾಗಿ 13 ಸ್ಟಕ್ ಆಗಿರುವಂತದ್ದು. ಇವತ್ತು ಏನು 13 ಡೌಟ್ ಅಂತ ಹೇಳಲಾಗ್ತಿದೆ. ಮತ್ತೊಂದು ಏನಂದ್ರೆ ಏನು ಆ ಒಂದು ತಂತ್ರಜ್ಞಾನಕ್ಕೆ ಬೇಕಾದಂತಹ GPR ಏನಿದೆ ಅದು ಕೂಡ ಅಲಭ್ಯತೆ ಉಂಟಾಗಿರುವಂತದ್ದು. ಈ ಹಿನ್ನೆಲೆ 13ರ ಬದಲಾಗಿ ಬೇರೆ ಕಡೆಗಳಲ್ಲಿ ಉತ್ಖನನ ನಡೆಸುವಂತಹ ಸಾಧ್ಯತೆಗಳು ಇರುವಂತದ್ದು. ಸದ್ಯ ಆ ಒಂದು ವ್ಯಕ್ತಿ ಏನಿದೆ SIT ಕಚೇರಿಗೆ ಬಂದಿದ್ದಾನೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಆತನನ್ನ ಈ ಭಾಗಕ್ಕೆ ಕರೆದುಕೊಂಡು ಬರ್ತಾರೆ. ಮತ್ತೊಂದು ವಿಚಾರ ಏನಂದ್ರೆ ಆ ಒಂದು ವ್ಯಕ್ತಿ ದೂರುದಾರ ಏನಿದ್ದಾನೆ ಆತ ಒಂದಷ್ಟು ಗೊಂದಲಕ್ಕೆ ಈಡಾಗ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಆತ ಗುರುತಿಸಿದಂತಹ ಪಾಯಿಂಟ್ ನಲ್ಲಿ ಒಂದಷ್ಟು ಗೊಂದಲಕ್ಕೆ ಈಡಾಗ್ತಿದ್ದಾನೆ. ಜೊತೆಗೆ ಆತ ಮಾತ್ರ ಗೊಂದಲಕ್ಕೆ ಈಡಾಗುವುದು ಮಾತ್ರ ಅಲ್ಲದೆ ಆ ಒಂದು ಉತ್ಖನನ ಸ್ಥಳದಲ್ಲಿ ಇರುವಂತಹ AC ಸ್ಟೆಲ್ಲಾ ವರ್ಗೀಸ್ ಮತ್ತು SIT ಅಧಿಕಾರಿಗಳನ್ನು ಕೂಡ ಗೊಂದಲಕ್ಕೆ ಈಡು ಮಾಡ್ತಿದ್ದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖ ಕಾರಣ ಏನಂದ್ರೆ 14ನೇ ಪಾಯಿಂಟ್ ತನಕ ಆತ ಒಂದು ಪಾಯಿಂಟ್ ಗೆ ಕರ್ಕೊಂಡು ಹೋಗ್ತಿದ್ದ, ಅಲ್ಲಿ ಉತ್ಖನನ ನಡೆಸಲಾಗ್ತಿತ್ತು, ಅಲ್ಲಿ ಸಿಕ್ಕಿದ್ರೆ ಇದೆ ಅಂತ ಆಗ್ತಿತ್ತು, ಇಲ್ಲದಿದ್ರೆ ಇಲ್ಲ ಅಂತ ಆಗ್ತಿತ್ತು. 6ನೇ ಪಾಯಿಂಟ್ ನಲ್ಲಿ ಹೊರತುಪಡಿಸಿದಂತೆ 12 ಪಾಯಿಂಟ್ ಗಳ ತನಕ ಯಾವುದ್ರಲ್ಲೂ ಕೂಡ ಸಿಕ್ಕಿರಲಿಲ್ಲ. ಆದ್ರೆ 13 ಸ್ಟಕ್ ಆಗಿರುವಂತದ್ದು. 14 ಪಾಯಿಂಟ್ ಗೆ ಹೋಗ್ತಾ ಇದ್ದಂಗೆ ಒಂದಷ್ಟು ಗೊಂದಲಕ್ಕೀಡಾಗಿದೆ. ಅಲ್ಲೂ ಕೂಡ ಒಂದೆರಡು ಪಾಯಿಂಟ್ ಗಳನ್ನ ಗುರುತಿಸಿದ್ದ. 15ನೇ ಪಾಯಿಂಟ್ ಬೋಳಿಯಾರ್ನಲ್ಲಿ ನಡೆದಿತ್ತು. ಧರ್ಮಸ್ಥಳದಿಂದ 1-2 ಕಿಲೋಮೀಟರ್ ದೂರದಲ್ಲಿರುವಂತಹ ಬೋಳಿಯಾರ್ನಲ್ಲಿ ನಡೆದಿತ್ತು. ಇಲ್ಲಿ ಮಾತ್ರ ಬಹಳಷ್ಟು ಗೊಂದಲಕ್ಕೆ ಈಡಾಗಿದೆ. ಅಂದ್ರೆ ಆತ ತೋರಿಸಿದ ಒಂದು 15 ಪಾಯಿಂಟ್ ಏನಿದೆ ಅಲ್ಲಿ ಸಿಗದೆ ಇದ್ದಾಗ ನನಗೆ ಒಂದಷ್ಟು ಕನ್ಫ್ಯೂಷನ್ ಆಗುತ್ತಾ ಇದೆ, ಒಂದಷ್ಟು ಗೊಂದಲ ಆಗ್ತಾ ಇದೆ. ಹೀಗಾಗಿ ಇಲ್ಲಿಂದ ಸ್ವಲ್ಪ ಆ ಕಡೆ ಅಗಿಬಹುದಾ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೆ. ಹೀಗಾಗಿ 15ನೇ ಪಾಯಿಂಟ್ ಏನಿದೆ ಆತ ತೋರಿಸಿದಂತಹ ಪಾಯಿಂಟ್ ಮಾತ್ರ ಅಲ್ಲದೆ ಅದಕ್ಕಿಂತ ಸ್ವಲ್ಪ ಆ ಕಡೆ ಈ ಕಡೆ ಎರಡೂ ಕಡೆಗಳಲ್ಲೂ ಕೂಡ ಉತ್ಖನನ ನಡೆಸಿರುವಂತದ್ದು. 15A ಮತ್ತು 15B ಅಂತ ಅದಕ್ಕೆ ಏನೋ ಹೆಸರನ್ನು ಕೂಡ ಸೂಚಿಸಿರುವಂತದ್ದು. 15ನೇ ಪಾಯಿಂಟ್ ಗೊಂದಲಕ್ಕೀಡಾಗಿದೆ. ಅಂದ್ರೆ ನನ್ಗೆ ಹೂತದ್ದು ನಿಜ, ಇಲ್ಲೇ ಒಂದು ಕಲ್ಲೇರಿಯಲ್ಲಿ ಏನು ಕೊಲೆಯಾದಂತಹ ಬಾಲಕಿ ಏನಿದ್ದಾಳೆ ಆಕೆಯನ್ನು ಇದೇ ಸ್ಥಳದಲ್ಲಿ ಹೂತಿರುವಂತದ್ದು. ಆದ್ರೆ ಒಂದಷ್ಟು ಗೊಂದಲಕ್ಕೆ ಈಡಾಗ್ತಿದೆ, ಬಹಳಷ್ಟು ವರ್ಷ ಆಯ್ತಲ್ಲ, ಹೀಗಾಗಿ ಅಕ್ಕಪಕ್ಕದಲ್ಲೂ ಕೂಡ ಹೂತಿರುವಂತಹ ಸಾಧ್ಯತೆ ಇದೆ ಅಂತ 15 ಪಾಯಿಂಟ್ ಮಾತ್ರ ಅಲ್ಲದೆ ಅಕ್ಕಪಕ್ಕದಲ್ಲಿ 2 ಕಡೆ ಉತ್ಖನನ ನಡೆಸಲಿಕ್ಕೆ ಆತ ಮನವಿ ಮಾಡಿದ್ದಂತದ್ದು. AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇದು ಕೂಡ ನಡೆದು ಹೋಗ್ಲಿ ಅನ್ನುವಂತ ಒಂದು ಕಾರಣಕ್ಕಾಗಿ ಅಲ್ಲೂ ಕೂಡ ಉತ್ಖನನ ನಡೆಸಿದ್ರು. ಇದು 15ನೇ ಪಾಯಿಂಟ್ ನ ಕತೆ. ಅದೇ 16ನೇ ಪಾಯಿಂಟ್ ಧರ್ಮಸ್ಥಳದ ಸಮೀಪ ಇರುವಂತಹ ಬಾಹುಬಲಿ ಬೆಟ್ಟದಲ್ಲಿ ನಡೆಸಿರುವಂತದ್ದು. ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ಮಾರ್ಗದಲ್ಲಿ ಮೊದಲ ತಿರುವಿನ ಪಕ್ಕದಲ್ಲಿ ಆತ 16ನೇ ಪಾಯಿಂಟ್ ಅನ್ನ ಗುರುತು ಮಾಡಿದ್ದ. ಆದ್ರೆ ಆ ಒಂದು 16ನೇ ಪಾಯಿಂಟ್ ಅನ್ನ ಅಗಿತಾ ಇದ್ದಂತೆ ಅಲ್ಲಿ ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗಿಲ್ಲ. ಹೀಗಾಗಿ ಇಲ್ಲಿಂದ ಸ್ವಲ್ಪ ಆಚೆ ಇರಬಹುದು ಅನ್ನುವಂತ ಹೇಳಿಕೆಯನ್ನು ಹೇಳಿದೆ. ಹೀಗಾಗಿ ಆತ ಮತ್ತೆ ತೋರಿಸಿದಂತ ಸುಮಾರು 10 ಅಡಿ ಆಚೆ ಏನಿದೆ ಅಲ್ಲೊಂದು ಪಾಯಿಂಟ್ ತೋರಿಸಿದ, ಅಲ್ಲೂ ಕೂಡ ಉತ್ಖನನ ನಡೆಸಿದ್ರು, ಅಲ್ಲೂ ಕೂಡ ಸಿಗ್ಲೇ ಇಲ್ಲ. ಅದರ ನಂತರ 16ನೇ ಪಾಯಿಂಟ್ ಆರಂಭದಲ್ಲಿ ತೋರಿಸಿದಾನೇನು ಅದರ ಪಕ್ಕದಲ್ಲಿ ಮತ್ತಷ್ಟು ಅಗಲ ಅಗೆಯುವಂತೆ ಸೂಚಿಸಿದ್ದ, ಮತ್ತಷ್ಟು ಆಳ ಅಗೆಯುವಂತೆ ಸೂಚಿಸಿದ್ದ. ಹೀಗಾಗಿ ಅದನ್ನು ಕೂಡ ಅಗೆಯಲಾಗಿತ್ತು. ಆದ್ರೆ ಅಲ್ಲೂ ಕೂಡ ಯಾವ ರೀತಿಯಂತ ದಿನೇಶ್ ಮತ್ತೆ ಸಂಪರ್ಕ ಮಾಡ್ತೀನಿ. ದಿನೇಶ್, ಮತ್ತೆ ನಿಮ್ಮನ್ನು ಮಾತಾಡ್ತೀನಿ. ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಒಂದೊಂದು ವರಸೆ ಎತ್ತಾ ಇದ್ದಾನೆ, ಜಾರಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನ ಹೇಗೆ ಅಂತ, ಅದಕ್ಕೆಲ್ಲ ಹೂ ಹೂ ಅಂತ ಇದಾರಲ್ಲ ಅಧಿಕಾರಿಗಳು. ಏನ್ ನಡೀತಾ ಇದೆ ಈ ಹೊತ್ತಿಗೆ ದಿನೇಶ್? ಹೌದು ರಂಜಿತ್ ಶಿರಿಯಾರ್, ಇವತ್ತು ಏನು ಹೊಸ ಪಾಯಿಂಟ್ ನಲ್ಲಿ ಏನು ಉತ್ಖನನ ನಡೆಸುವುದು ಅನ್ನುವಂತಹ ತೀರ್ಮಾನಕ್ಕೆ ಸದ್ಯ SIT ಬಂದಿದೆ. ಅಂದ್ರೆ 13ನೇ ಪಾಯಿಂಟ್ ಏನಿದೆ ಅದನ್ನ GPR ತಂತ್ರಜ್ಞಾನ ಬಳಸಿ ಉತ್ಖನನ ನಡೆಸುವುದು ಅನ್ನುವಂತ ತೀರ್ಮಾನಕ್ಕೋಸ್ಕರವಾಗಿ 13 ಸ್ಟಕ್ ಆಗಿರುವಂತದ್ದು. ಇವತ್ತು ಏನು 13 ಡೌಟ್ ಅಂತ ಹೇಳಲಾಗ್ತಿದೆ. ಮತ್ತೊಂದು ಏನಂದ್ರೆ ಏನು ಆ ಒಂದು ತಂತ್ರಜ್ಞಾನಕ್ಕೆ ಬೇಕಾದಂತಹ GPR ಏನಿದೆ ಅದು ಕೂಡ ಅಲಭ್ಯತೆ ಉಂಟಾಗಿರುವಂತದ್ದು. ಈ ಹಿನ್ನೆಲೆ 13ರ ಬದಲಾಗಿ ಬೇರೆ ಕಡೆಗಳಲ್ಲಿ ಉತ್ಖನನ ನಡೆಸುವಂತಹ ಸಾಧ್ಯತೆಗಳು ಇರುವ
ಇರುವಂತದ್ದು. ಸದ್ಯ ಆ ಒಂದು ವ್ಯಕ್ತಿ ಏನಿದೆ SIT ಕಚೇರಿಗೆ ಬಂದಿದ್ದಾನೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಆತನನ್ನ ಈ ಭಾಗಕ್ಕೆ ಕರ್ಕೊಂಡು ಬರ್ತಾರೆ. ಮತ್ತೊಂದು ವಿಚಾರ ಏನಂದ್ರೆ, ಆ ಒಂದು ವ್ಯಕ್ತಿ ಆ ದೂರುದಾರ ಏನಿದ್ದಾನೆ ಆತ ಒಂದಷ್ಟು ಗೊಂದಲಕ್ಕೆ ಈಡಾಗ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಆತ ಗುರುತಿಸಿದಂತ ಪಾಯಿಂಟ್ ನಲ್ಲಿ ಒಂದಷ್ಟು ಗೊಂದಲಕ್ಕೆ ಈಡಾಗ್ತಿದ್ದಾನೆ. ಜೊತೆಗೆ ಆತ ಮಾತ್ರ ಗೊಂದಲಕ್ಕೆ ಈಡಾಗುವುದು ಮಾತ್ರ ಅಲ್ಲದೆ ಆ ಒಂದು ಉತ್ಖನನ ಸ್ಥಳದಲ್ಲಿ ಇರುವಂತಹ AC ಸ್ಟೆಲ್ಲಾ ವರ್ಗೀಸ್ ಮತ್ತು SIT ಅಧಿಕಾರಿಗಳನ್ನು ಕೂಡ ಗೊಂದಲಕ್ಕೆ ಈಡು ಮಾಡ್ತಿದ್ದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖ ಕಾರಣ ಏನಂದ್ರೆ 14ನೇ ಪಾಯಿಂಟ್ ತನಕ ಆತ ಒಂದು ಪಾಯಿಂಟ್ ಗೆ ಕರ್ಕೊಂಡು ಹೋಗ್ತಿದ್ದ. ಅಲ್ಲಿ ಉತ್ಖನನ ನಡೆಸಲಾಗ್ತಿತ್ತು. ಅಲ್ಲಿ ಸಿಕ್ಕಿದ್ರೆ ಇದೆ ಅಂತ ಆಗ್ತಿತ್ತು, ಇಲ್ಲದಿದ್ರೆ ಇಲ್ಲ ಅಂತ ಆಗ್ತಿತ್ತು. 6ನೇ ಪಾಯಿಂಟ್ ನಲ್ಲಿ ಹೊರತುಪಡಿಸಿದಂತೆ 12 ಪಾಯಿಂಟ್ಗಳ ತನಕ ಯಾವುದ್ರಲ್ಲೂ ಕೂಡ ಸಿಕ್ಕಿರಲಿಲ್ಲ. ಆದ್ರೆ 13 ಸ್ಟಕ್ ಆಗಿರುವಂತದ್ದು. 14 ಪಾಯಿಂಟ್ ಗೆ ಹೋಗ್ತಾ ಇದ್ದಂಗೆ ಒಂದಷ್ಟು ಗೊಂದಲಕ್ಕೀಡಾಗಿದೆ. ಅಲ್ಲೂ ಕೂಡ ಒಂದೆರಡು ಪಾಯಿಂಟ್ ಗಳನ್ನ ಗುರುತಿಸಿದ್ದ. 15ನೇ ಪಾಯಿಂಟ್ ಬೋಳಿಯಾರ್ನಲ್ಲಿ ನಡೆದಿತ್ತು. ಧರ್ಮಸ್ಥಳದಿಂದ 1-2 ಕಿಲೋಮೀಟರ್ ದೂರದಲ್ಲಿರುವಂತಹ ಬೋಳಿಯಾರ್ನಲ್ಲಿ ನಡೆದಿತ್ತು. ಇಲ್ಲಿ ಮಾತ್ರ ಬಹಳಷ್ಟು ಗೊಂದಲಕ್ಕೆ ಈಡಾಗಿದೆ. ಅಂದ್ರೆ ಆತ ತೋರಿಸಿದ ಒಂದು 15 ಪಾಯಿಂಟ್ ಏನಿದೆ ಅಲ್ಲಿ ಸಿಗದೆ ಇದ್ದಾಗ ನನ್ಗೆ ಒಂದಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ, ಒಂದಷ್ಟು ಗೊಂದಲ ಆಗ್ತಾ ಇದೆ. ಹೀಗಾಗಿ ಇಲ್ಲಿಂದ ಸ್ವಲ್ಪ ಆ ಕಡೆ ಅಗಿಬಹುದಾ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೆ. ಹೀಗಾಗಿ 15ನೇ ಪಾಯಿಂಟ್ ಏನಿದೆ ಆತ ತೋರಿಸಿದಂತಹ ಪಾಯಿಂಟ್ ಮಾತ್ರ ಅಲ್ಲದೆ ಅದಕ್ಕಿಂತ ಸ್ವಲ್ಪ ಆ ಕಡೆ ಈ ಕಡೆ ಎರಡೂ ಕಡೆಗಳಲ್ಲೂ ಕೂಡ ಉತ್ಖನನ ನಡೆಸಿರುವಂತದ್ದು. 15A ಮತ್ತು 15B ಅಂತ ಅದಕ್ಕೆ ಏನೋ ಹೆಸರನ್ನು ಕೂಡ ಸೂಚಿಸಿರುವಂತದ್ದು. 15ನೇ ಪಾಯಿಂಟ್ ಗೊಂದಲಕ್ಕೀಡಾಗಿದೆ. ಅಂದ್ರೆ ನನ್ಗೆ ಹೂತದ್ದು ನಿಜ, ಇಲ್ಲೇ ಒಂದು ಕಲ್ಲೇರಿಯಲ್ಲಿ ಏನು ಕೊಲೆಯಾದಂತಹ ಬಾಲಕಿ ಏನಿದ್ದಾಳೆ ಅದಕ್ಕೇನು ಇದೇ ಸ್ಥಳದಲ್ಲಿ ಹೂತಿರುವಂತದ್ದು. ಆದ್ರೆ ಒಂದಷ್ಟು ಗೊಂದಲಕ್ಕೆ ಈಡಾಗ್ತಿದೆ. ಬಹಳಷ್ಟು ವರ್ಷ ಆಯ್ತಲ್ಲ, ಹೀಗಾಗಿ ಅಕ್ಕಪಕ್ಕದಲ್ಲೂ ಕೂಡ ಹೂತಿರುವಂತಹ ಸಾಧ್ಯತೆ ಇದೆ ಅಂತ 15 ಪಾಯಿಂಟ್ ಮಾತ್ರ ಅಲ್ಲದೆ ಅಕ್ಕಪಕ್ಕದಲ್ಲಿ ಎರಡು ಕಡೆ ಉತ್ಖನನ ನಡೆಸಲಿಕ್ಕೆ ಆತ ಮನವಿ ಮಾಡಿದ್ದಂಥದ್ದು. AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇದು ಕೂಡ ನಡೆದು ಹೋಗ್ಲಿ ಅನ್ನುವಂತ ಒಂದು ಕಾರಣಕ್ಕಾಗಿ ಅಲ್ಲೂ ಕೂಡ ಉತ್ಖನನ ನಡೆಸಿದ್ರು. ಇದು 15ನೇ ಪಾಯಿಂಟ್ ನ ಕತೆ. ಅದೇ 16ನೇ ಪಾಯಿಂಟ್ ಧರ್ಮಸ್ಥಳದ ಸಮೀಪ ಇರುವಂತಹ ಬಾಹುಬಲಿ ಬೆಟ್ಟದಲ್ಲಿ ನಡೆಸಿರುವಂತದ್ದು. ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ಮಾರ್ಗದಲ್ಲಿ ಮೊದಲ ತಿರುವಿನ ಪಕ್ಕದಲ್ಲಿ ಆತ 16ನೇ ಪಾಯಿಂಟ್ ಅನ್ನ ಗುರುತು ಮಾಡಿದ್ದ. ಆದ್ರೆ ಆ ಒಂದು 16ನೇ ಪಾಯಿಂಟ್ ಅನ್ನ ಅಗಿತಾ ಇದ್ದಂತೆ ಅಲ್ಲಿ ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗಿಲ್ಲ. ಹೀಗಾಗಿ ಇಲ್ಲಿಂದ ಸ್ವಲ್ಪ ಆಚೆ ಇರಬಹುದು ಅನ್ನುವಂತ ಹೇಳಿಕೆಯನ್ನು ಹೇಳಿದೆ. ಹೀಗಾಗಿ ಆತ ಮತ್ತೆ ತೋರಿಸಿದಂತ ಸುಮಾರು 10 ಅಡಿ ಆಚೆ ಏನಿದೆ ಅಲ್ಲೊಂದು ಪಾಯಿಂಟ್ ತೋರಿಸಿದ. ಅಲ್ಲೂ ಕೂಡ ಉತ್ಖನನ ನಡೆಸಿದ್ರು, ಅಲ್ಲೂ ಕೂಡ ಸಿಗ್ಲೇ ಇಲ್ಲ. ಅದರ ನಂತರ 16ನೇ ಪಾಯಿಂಟ್ ಆರಂಭದಲ್ಲಿ ತೋರಿಸಿದನೇನೋ ಅದರ ಪಕ್ಕದಲ್ಲಿ ಮತ್ತಷ್ಟು ಅಗಲ ಅಗೆಯುವಂತೆ ಸೂಚಿಸಿದ್ದ, ಮತ್ತಷ್ಟು ಆಳ ಅಗೆಯುವಂತೆ ಸೂಚಿಸಿದ್ದ. ಹೀಗಾಗಿ ಅದನ್ನು ಕೂಡ ಅಗೆಯಲಾಗಿತ್ತು. ಆದ್ರೆ ಅಲ್ಲೂ ಕೂಡ ಯಾವ ರೀತಿಯಂತ ದಿನೇಶ್ ಮತ್ತೆ ಸಂಪರ್ಕ ಮಾಡ್ತೇನೆ. ದಿನೇಶ್ ಮತ್ತೆ ನಿಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಒಂದೊಂದು ವರಸೆ ಎತ್ತಾ ಇದ್ದಾನೆ, ಜಾರಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನ ಹೇಗೆ ಅಂತ, ಅದಕ್ಕೆಲ್ಲ ಹೂ ಅಂತ ಇದಾರಲ್ಲ ಅಧಿಕಾರಿಗಳು. ಜೊತೆ ಏನ್ ನಡೀತಾ ಇದೆ ಈ ಹೊತ್ತಿಗೆ ದಿನೇಶ್? ಹೌದು ರಂಜಿತ್ ಶಿರಿಯಾರ್, ಇವತ್ತು ಏನು ಹೊಸ ಪಾಯಿಂಟ್ ನಲ್ಲಿ ಏನು ಉತ್ಖನನ ನಡೆಸುವುದು ಅನ್ನುವಂತಹ ತೀರ್ಮಾನಕ್ಕೆ ಸದ್ಯ SIT ಬಂದಿದೆ. ಅಂದ್ರೆ 13ನೇ ಪಾಯಿಂಟ್ ಏನಿದೆ ಅದನ್ನ GPR ತಂತ್ರಜ್ಞಾನ ಬಳಸಿ ಉತ್ಖನನ ನಡೆಸುವುದು ಅನ್ನುವಂತ ತೀರ್ಮಾನಕ್ಕೋಸ್ಕರವಾಗಿ 13 ಸ್ಟಕ್ ಆಗಿರುವಂತದ್ದು. ಇವತ್ತು ಏನು 13 ಡೌಟ್ ಅಂತ ಹೇಳಲಾಗ್ತಿದೆ. ಮತ್ತೊಂದು ಏನಂದ್ರೆ ಏನು ಆ ಒಂದು ತಂತ್ರಜ್ಞಾನಕ್ಕೆ ಬೇಕಾದಂತಹ GPR ಏನಿದೆ ಅದು ಕೂಡ